ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಸೂರ್ಯಗ್ರಹಣದಂತೆ ಚಂದ್ರ 2 ಬಾರಿ ಸಂಚಾರವನ್ನ ಮಾಡಲಿದ್ದಾರೆ. ಮೇಷ ಸೇರಿ ಈ 4 ರಾಶಿಯವರು ಎಷ್ಟು ಹುಷಾರಾಗಿದ್ದರೂ ಸಾಲದು ಅಂತಲೇ ಹೇಳಬಹುದು. ಇನ್ನು ಗಂಡು ಮಕ್ಕಳನ್ನ ಯಾರೆಲ್ಲ ಹೊಂದಿದ್ದೀರಾ ಸ್ನೇಹಿತರೆ, ಅಂಥವರು ಕೂಡ ಈ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡಿ ಅವರ ವಿದ್ಯಾಭ್ಯಾಸದಲ್ಲಿ ಸ್ನೇಹಿತರೆ ಸಾಕಷ್ಟು ಅಭಿವೃದ್ಧಿಯನ್ನ ನೋಡಲಿದ್ದೀರಿ. ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ. ಅವರ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ. ಇನ್ನು ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬೇಕು, ಇನ್ನು ಸೂರ್ಯಗ್ರಹಣ ವರ್ಷದ ಮೊದಲ ಸೂರ್ಯಗ್ರಹಣ ಆಗಿರುವುದರಿಂದ ಶಕ್ತಿಶಾಲಿಯಾದಂತಹ ಗ್ರಹಣ ಅಂತಲೇ ಹೇಳಬಹುದು. ಇಂದು ಅಮಾವಾಸ್ಯೆ ಕೂಡ ಇದೆ ಸ್ನೇಹಿತರೆ. ಫೆಬ್ರವರಿ 17ನೇ ತಾರೀಕು ಅಮಾವಾಸ್ಯೆಯ ಜೊತೆಗೆ ಸೂರ್ಯಗ್ರಹಣ ಇರುವ ಕಾರಣ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ವರ್ಷದ ಮೊದಲ ಸೂರ್ಯಗ್ರಹಣ ಫೆಬ್ರವರಿ 17ರಂದು ಸಂಭವಿಸಲಿದೆ. ಆ ದಿನ ಚಂದ್ರನು 2 ಬಾರಿ ಸಂಚಾರವನ್ನು ಮಾಡುತ್ತಾರೆ. ಚಂದ್ರನು ಈ 2 ಬಾರಿ ಸಂಚಾರವು ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತದೆ. ಆದರೆ ಈ ಮೇಷ, ತುಲಾ ಮತ್ತು ಕುಂಭ ರಾಶಿಯವರು ಜೊತೆಗೆ ಸ್ನೇಹಿತರೆ ಮೀನ ರಾಶಿಯವರಿಗೂ ಕೂಡ ವಿಶೇಷವಾಗಿ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಯಾವುದರಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ಗಂಡು ಮಕ್ಕಳನ್ನು ಹೊಂದಿದ್ದೀರಾ ಸ್ನೇಹಿತರೆ, ಅವರು ಕೂಡ ಬಹಳ ಎಚ್ಚರಿಕೆ ವಹಿಸಬೇಕು. ಯಾವ ವಿಚಾರದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅವರ ಅಭಿವೃದ್ಧಿಗೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಖಂಡಿತವಾಗಿ ಒಳಿತಾಗಲಿದೆ. ಮೊದಲನೇದಾಗಿ 2026ರ ಮೊದಲ ಸೂರ್ಯಗ್ರಹಣವು ಫೆಬ್ರವರಿ 17ರಂದು ಸಂಭವಿಸುತ್ತದೆ. ಇದು ವಿಶೇಷ ಮತ್ತು ಮಹತ್ವದ ಖಗೋಳ ಘಟನೆಯಾಗಿದೆ ಸ್ನೇಹಿತರೆ. ಭಾರತೀಯ ಪ್ರಾಮಾಣಿತ ಸಮಯದ ಪ್ರಕಾರ ಈ ಗ್ರಹಣವು ಫೆಬ್ರವರಿ 17ರಂದು ಮಧ್ಯಾಹ್ನ 3:26ಕ್ಕೆ ಪ್ರಾರಂಭವಾಗಿ ಸಂಜೆ 7:57ಕ್ಕೆ ಕೊನೆಗೊಳ್ಳುತ್ತದೆ. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ನೆನಪಿನಲ್ಲಿಟ್ಕೊಳ್ಳಿ, ಇದು ಸೂತಕ ಅವಧಿಯನ್ನು ಅಶುಭಕರವಾಗಿಸುತ್ತದೆ. ಆದರೆ ಈ ದಿನ ಚಂದ್ರನು 2 ಬಾರಿ ಸಂಚಾರ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಫೆಬ್ರವರಿ 17ರಂದು ಬೆಳಿಗ್ಗೆ 9:05ಕ್ಕೆ ಸೂರ್ಯಗ್ರಹಣದ ದಿನದಂದು ಕುಂಭರಾಶಿಗೆ ಸಾಗುತ್ತಾರೆ. ಆದರೆ ಅದು ರಾತ್ರಿ 9:15ರ ಸುಮಾರಿಗೆ ಶತಭಿಷ ನಕ್ಷತ್ರವನ್ನು ಪ್ರವೇಶಿಸುತ್ತದೆ. ಇದು ನಿಸ್ಸಂದೇಹವಾಗಿ 12 ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತದೆ. ಕೆಲ ರಾಶಿಯವರಿಗೆ ಚಂದ್ರನ ದ್ವಿಚಕ್ರ ಸಂಚಾರದ ಅಶುಭ ಪರಿಣಾಮಗಳನ್ನು ತರಲಿದೆ. ಹೀಗಾಗಿ ಈ ದಿನ ಸಮಸ್ಯೆ ಎದುರಿಸುವಂತಹ 4 ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ತಿಳಿತಾ ಹೋಗೋಣ. ಅವ್ರಿಗೂ ಕೂಡ ಖಂಡಿತವಾಗಿಯೂ ಪರಿಹಾರವನ್ನು ತಿಳಿಸ್ಕೊಡೋಣ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ. ಮೊದಲನೇ ರಾಶಿ ಬಂದು ಸ್ನೇಹಿತರೆ ಮೇಷರಾಶಿಯವರಿಗೆ. ಮೇಷರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೂರ್ಯಗ್ರಹಣದ ದಿನದಂದು ಚಂದ್ರನು ದ್ವಿಚಕ್ರ ಸಂಚಾರವು ಮೇಷರಾಶಿಯ ಜನರಿಗೆ ಶುಭವಾಗಿರುವುದಿಲ್ಲ. ಕೆಲವರು ಮಾನಸಿಕ ತೊಂದರೆಯನ್ನು ಅನುಭವಿಸುತ್ತಾರೆ. ಆದರೆ ಹಲವಾರು ಆರೋಗ್ಯವು ಗಮನಾರ್ಹವಾಗಿ ಹದಗೆಡಬಹುದು. ಇದಲ್ಲದೆ ವಿವಾಹಿತರು ತಮ್ಮ ಮಾತಿನಲ್ಲಿ ಕಹಿಯನ್ನು ಅನುಭವಿಸುತ್ತಾರೆ. ಇದು ಅವರ ಪ್ರೇಮ ಜೀವನದಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಹಣಕಾಸು ಸ್ಥಿತಿ ಅಷ್ಟೇನೂ ಉತ್ತಮ ಆಗಿರುವುದಿಲ್ಲ. ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು.
ಎಚ್ಚರ ತಪ್ಪಿ ಮಾಡುವ ಖರ್ಚುಗಳೆಲ್ಲವೂ ಕಷ್ಟದತ್ತ ಕರೆದೊಯ್ಯಲಿದೆ ಸ್ನೇಹಿತರೆ. ವಾದ ವಿವಾದಗಳ ಬಳಿಗೆ ಸುಳಿಯದಿರಿ, ಶಾಂತ ಚಿತ್ತರಾಗಿರಿ, ತಾಳ್ಮೆಯನ್ನು ಧರಿಸಿಕೊಳ್ಳಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಗ್ರಹಣ ಮುಗಿದ ನಂತರ ಹಣಕಾಸಿನಲ್ಲಿ ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ವಿಷ್ಣು ದೇವರ ಅನುಗ್ರಹದಿಂದ, ಸೂರ್ಯ ದೇವರ ಅನುಗ್ರಹದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಗ್ರಹಣದ ಸಮಯದಲ್ಲಿ ಸ್ನೇಹಿತರೆ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಕಟ್ ಮಾಡಬೇಡಿ, ಹಾಲನ್ನು ಕುಡಿಯಬೇಡಿ ಸ್ನೇಹಿತರೆ, ಆಹಾರವನ್ನು ಸೇವಿಸಬೇಡಿ. ಮುಗಿದ ನಂತರವೇ ಈ ಕೆಲಸ ಮಾಡುವುದು ಉತ್ತಮ. ಮೇಷರಾಶಿಯವರು ನೆನಪಿನಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ರಾಶಿಯವರು ಕೂಡ. ಇನ್ನು ಗ್ರಹಣ ಮುಗಿದ ನಂತರ ಸ್ನೇಹಿತರೆ ವಿಗ್ರಹಗಳನ್ನು ಮುಟ್ಬೋದು. ಎಲ್ಲದಕ್ಕೂ ಕೂಡ ಸೂತಕವಾಗಿರುವ ಕಾರಣ ವಿಗ್ರಹಗಳನ್ನೆಲ್ಲ ತೊಳೆದು ಸ್ನೇಹಿತರೆ ಪೂಜಿಸಬಹುದು. ಇದರ ಜೊತೆಗೆ ಸೂರ್ಯ ನಮಸ್ಕಾರವನ್ನು ಮಾಡುವುದು ಮತ್ತು ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡುವುದು ಸಂಜೆಯ ಸಮಯದಲ್ಲಿ ಉತ್ತಮ. ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ, ಒಳಿತಾಗಲಿದೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆ ಕೂಡ ಇದೆ. ಅಮಾವಾಸ್ಯೆಯ ದಿನದಿಂದನೂ ಕೂಡ ಸೂರ್ಯಗ್ರಹಣದ ದಿನದಂದು ಚಂದ್ರನು ದ್ವಿಚಕ್ರ ಸಂಚಾರವು ಸ್ನೇಹಿತರೆ ತುಲಾರಾಶಿಯವರಿಗೆ ಅಶುಭಕರವಾಗಿರುತ್ತದೆ. ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯದಿಂದಾಗಿ ನೀವು ಒತ್ತಡಕ್ಕೊಳಗಾಗಿದ್ದರೂ ಕೂಡ ನಿಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಈ ಸಮಯದಲ್ಲಿ ಹೂಡಿಕೆಗಳು ಲಾಭವನ್ನು ನೀಡುವ ಸಾಧ್ಯತೆ ಇಲ್ಲ. ಈ ಸಂದರ್ಭದಲ್ಲಿ ನೀವು ಕಾನೂನು ಕಷ್ಟಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು. ಅದು ಕೂಡ ಬೇಡ. ಸಮಯ ಸರಿ ಇಲ್ಲದೆ ಇರುವುದರಿಂದ ನಿಮ್ಮಿಷ್ಟಕ್ಕೆ ನೀವಿರುವುದು ಒಳಿತು. ಎಲ್ಲೋ ದುಡ್ಡು ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ನಾಳೆ ಯಾವ ಕೆಲಸಕ್ಕೂ ಸಹಿಯನ್ನು ಹಾಕಬೇಡಿ, ಹೂಡಿಕೆಯನ್ನು ಮಾಡಬೇಡಿ ಸ್ನೇಹಿತರೆ. ಮಧ್ಯ ಬೆಟ್ಟಿಂಗ್ ಇತ್ಯಾದಿಗಳಿಗೆ ಕಟ್ಟುನಿಟ್ಟಾಗಿ ದೂರ ಇರಬೇಕು. ಇಲ್ಲದಿದ್ದರೆ ಆರ್ಥಿಕ ನಷ್ಟ ಉಂಟಾಗಲಿದೆ. ಸಾಲವು ಕಾಡಬಹುದಾಗಿದೆ. ಕೊಂಚ ತಾಳ್ಮೆಯಿಂದ ಮುಂದುವರಿಯಬೇಕಾದ ಸಮಯ ಇದು. ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ತುಲಾರಾಶಿಯವರು ನೀವು ಕೂಡ ಗ್ರಹಣ ಮುಗಿದ ನಂತರ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ, ಹಣ್ಣು ಹಂಪಲುಗಳನ್ನು ವಿತರಿಸಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದು ಉತ್ತಮ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕುಂಭರಾಶಿಯವರಿಗೆ ಸ್ನೇಹಿತರೆ ಮೊದಲೇ ಹೇಳಿರುವಾಗ ಮೇಷ ಮತ್ತು ತುಲಾರಾಶಿಯವರ ಜೊತೆಗೆ ಕುಂಭರಾಶಿಯವರ ಮೇಲೂ ಕೂಡ ಚಂದ್ರನ ದ್ವಿಚಕ್ರ ಸಂಚಾರದ ಪರಿಣಾಮ ಬೀರುತ್ತದೆ. ನಿಮ್ಮ ಸಂಗಾತಿಯನ್ನು ಅವಿಧೇಯಗೊಳಿಸುವುದರಿಂದ ಸ್ನೇಹಿತರೆ ಗಮನಾರ್ಹ ತೊಂದರೆ ಉಂಟಾಗಬಹುದು. ಹೆಚ್ಚುವರಿಯಾಗಿ ಹೊಟ್ಟೆ ನೋವು ಉಂಟಾಗಿ ನೀವು ದುರ್ಬಲರಾಗುತ್ತೀರಿ. ಈ ಸಮಯದಲ್ಲಿ ಹಣಕಾಸಿನ ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆಗಳು ಸಹ ಕಡಿಮೆ ಇದೆ. ಈ ಸಮಯದಲ್ಲಿ ನೀವು ಯಾವುದೇ ವಾದ ವಿವಾದಗಳಿಗೆ ಹೋಗದೇ ಇರುವುದು ಒಳ್ಳೆಯದು. ಜೋರು ಧ್ವನಿಯ ಚರ್ಚೆಯಲ್ಲೂ ಭಾಗವಹಿಸಬೇಡಿ ಸ್ನೇಹಿತರೆ. ನಿಮಗೆ ಇಷ್ಟವಾದ ವಿಚಾರಗಳಿದ್ದರೂ ಕೂಡ ಅದನ್ನು ನಿರ್ಲಕ್ಷಿಸಿ ಮುಂದೆ ಸಾಗಿ ಸ್ನೇಹಿತರೆ. ನೀವು ವೀರವೇಷದಿಂದ ಹೋಗಿ ಹೋರಾಟ ಮಾಡಿದಷ್ಟು ಘಾಸಿಗೊಳಗಾಗಬಹುದು. ಸಮಯ ನಿಮಗೆ ಪ್ರತಿಕೂಲವಾಗಿದೆ. ಹಾಗಾಗಿ ಕಾರ್ಯದಲ್ಲಿ ಅಡೆತಡೆ ಉಂಟಾಗಬಹುದು. ಹಾದಿಯಲ್ಲಿ ಕಲ್ಲು ಮುಳ್ಳು ಎದುರಾಗಬಹುದು. ಇಂಥ ಹೊತ್ತಲ್ಲಿ ಸ್ವಲ್ಪ ಸಾವರಿಸಿಕೊಂಡು ಸ್ನೇಹಿತರೆ ನಿಧಾನ ನಡೆಯುವುದು ಒಳಿತು. ಒಳ್ಳೆಯ ದಿನಗಳಿಗಾಗಿ ಕಾಯುವುದು ಈ ಹೊತ್ತಿನ ಒಳ್ಳೆಯ ಪರಿಹಾರ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಸ್ನೇಹಿತರೆ ದುಡುಕಿನ ಮಾತುಗಳಿಂದ ದೂರವಿರಬೇಕಾಗುತ್ತದೆ, ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತದೆ. ಏಕೆಂದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಅಂದಾಗ ಸ್ನೇಹಿತರೆ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ. ನೀವು ಕೂಡ ಸ್ನೇಹಿತರೆ ಶಿವನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಶಿವನಿಗೆ ನಾಳೆ ಅಭಿಷೇಕವನ್ನು ಮಾಡಿಸಿ, ಅಥವಾ ನಾಳೆ ತಪ್ಪಿದರೆ ಸ್ನೇಹಿತರೆ ಶುಕ್ರವಾರದ ದಿನ ಅಭಿಷೇಕವನ್ನು ಮಾಡಿಸಿ, ಒಳಿತಾಗಲಿದೆ. ಏನೇ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೂ ಸ್ನೇಹಿತರೆ ಅಷ್ಟೇನು ಪ್ರಮಾಣದಲ್ಲಿ ಸ್ನೇಹಿತರೆ ನಿಮಗೆ ಕಷ್ಟಕರ ಎನಿಸುವುದಿಲ್ಲ ಸೂರ್ಯಗ್ರಹಣದ ಪ್ರಭಾವ. ಯಾಕಂದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಸೂರ್ಯಗ್ರಹಣದ ದಿನದಂದು ಚಂದ್ರನು ದ್ವಿಚಕ್ರ ಸಂಚಾರವು ಸ್ನೇಹಿತರೆ ಮೀನರಾಶಿಯವರಿಗೆ ಅಷ್ಟೇನು ಶುಭವಾಗಿರುವುದಿಲ್ಲ ಅಂತಲೇ ಹೇಳಬಹುದು. ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಕೆಲವರು ಮಾನಸಿಕ ತೊಂದರೆಯನ್ನು ಅನುಭವಿಸಲಿದ್ದೀರಿ. ಆದರೆ ಹಲವಾರು ಆರೋಗ್ಯವು ಗಮನಾರ್ಹವಾಗಿ ಹದಗೆಡಬಹುದು. ಇದಲ್ಲದೆ ವಿವಾಹಿತರು ತಮ್ಮ ಮಾತಿನಲ್ಲಿ ಕಹಿಯನ್ನು ಅನುಭವಿಸುತ್ತಾರೆ.
ಗ್ರಹಣ ಮುಗಿದ ನಂತರವೂ ಕೂಡ ಎಲ್ಲವೂ ಕೂಡ ಒಳಿತಾಗಲಿದೆ ಸ್ನೇಹಿತರೆ. ಹಣಕಾಸಿನ ಸಮಸ್ಯೆ ಎದುರಾಗೋದಿಲ್ಲ. ಗರ್ಭಿಣಿ ಮಹಿಳೆಯರು ಅತಿ ಹೆಚ್ಚಾಗಿ ಹೊರಗೆ ಸುತ್ತಾಡುವುದು, ಇನ್ನು ಚಿಕ್ಕ ಚಿಕ್ಕ ಮಕ್ಕಳನ್ನು ಯಾರೆಲ್ಲ ಹೊಂದಿದ್ದೀರಾ ಸ್ನೇಹಿತರೆ, ಬಾಣಂತಿಯರು ಅಂಥವರು ಕೂಡ ಹೊರಗೆ ಹೋಗುವುದು ಸೂಕ್ತವಲ್ಲ. ಇದು ಅವರ ಪ್ರೇಮ ಜೀವನದಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಹಣಕಾಸು ಸ್ಥಿತಿ ಅಷ್ಟೇನು ಉತ್ತಮ ಆಗಿರುವುದಿಲ್ಲ. ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕಾಗುತ್ತದೆ. ಎಚ್ಚರಿಕೆ ಇರಲಿ ಸ್ನೇಹಿತರ, ಅನಗತ್ಯ ಖರ್ಚು ಜಾಸ್ತಿಯಾಗಲಿದೆ. ನಾಳೆಯಿಂದಲೇ ಗ್ರಹಗಳ ಅಶುಭ ಪರಿಣಾಮ ಬೀರುವುದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಎಚ್ಚರ ತಪ್ಪಿ ಮಾಡುವ ಖರ್ಚುಗಳೆಲ್ಲವೂ ಕಷ್ಟದತ್ತ ಕರೆದೊಯ್ಯಲಿದೆ ಸ್ನೇಹಿತರೆ. ವಾದ ವಿವಾದಗಳ ಬಳಿಗೆ ಸುಳಿಯದಿರಿ, ಶಾಂತಚಿತ್ತರಾಗಿರಿ, ತಾಳ್ಮೆಯನ್ನು ಧರಿಸಿಕೊಳ್ಳಿ ಸ್ನೇಹಿತರೆ. ಸೊ ಹಾಗಾಗಿ ಮೀನರಾಶಿಯವರು ಕೂಡ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಖಂಡಿತವಾಗಿಯೂ ಗ್ರಹಣ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ನಿಮಗೆಲ್ಲವೂ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಈ 4 ರಾಶಿಯವರು ಈ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊಂದಿದ್ದೀರಾ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಸ್ನೇಹಿತರೆ, ತಪ್ಪದೆ ಈ ಪರಿಹಾರವನ್ನು ಮಾಡಿ. ಗಂಡು ಮಕ್ಕಳನ್ನು ಹೊಂದಿದ್ದವರು ಸ್ನೇಹಿತರೆ ನಾಳೆ 10 ಗಂಟೆಗೆ ಸ್ನೇಹಿತರೆ, 10 ಗಂಟೆ ಒಳಗೆ ಸ್ನೇಹಿತರೆ ₹1 ಸ್ನೇಹಿತರೆ, ₹1 ಅರಿಶಿನ ನೀರಿನಲ್ಲಿ ಸ್ನೇಹಿತರೆ ಅದನ್ನು ಚೆನ್ನಾಗಿ ತೊಳೆದು ಆ ₹1 ಮಕ್ಕಳ ಎಚ್ಚರವಿದ್ದಾಗಲೂ ಕೂಡ ಮಾಡ್ಬೋದು. ಯಾರೆಲ್ಲ ಗಂಡು ಮಕ್ಕಳನ್ನು ಹೊಂದಿದ್ದೀರಾ ಸ್ನೇಹಿತರೆ ಅಂಥವರು, ಇಲ್ಲ ಅವ್ರಿಗೆ ಗೊತ್ತಿರೋ ಬೇಕಾದರೂ ಮಾಡಬಹುದು. ಆ ₹1 ಸ್ನೇಹಿತರೆ ಮಕ್ಕಳ ನೆತ್ತಿಯಿಂದ ಕಾಲಿನವರೆಗೂ ಸ್ನೇಹಿತರೆ ನೀಯಾಳಿಸಬೇಕಾಗುತ್ತದೆ. ಅಂದರೆ ಇಳಿಯನ್ನು ತೆಗಿಬೇಕಾಗುತ್ತದೆ ಸ್ನೇಹಿತರೆ. ಆ ಇಳಿಯನ್ನು ತೆಗೆದು ಸ್ನೇಹಿತರೆ ಅವರ ದಿಂಬಿನ ಕೆಳಗಡೆ ಇಡಬೇಕಾಗುತ್ತದೆ. ಈ ದಿಂಬಿನ ಕೆಳಗಡೆ ಸ್ನೇಹಿತರೆ ರಾತ್ರಿ ಎಲ್ಲ ಫುಲ್ ಅಲ್ಲೇ ಇರಬೇಕಾಗುತ್ತದೆ. ಆ ₹1 ತೆಗೆದುಕೊಂಡು ನೀವು ನಾಳೆ ಬೆಳಿಗ್ಗೆ ಸ್ನೇಹಿತರೆ ಬಡವರಿಗಾದರೂ ಕೊಡಬಹುದು ಅಥವಾ ಹುಂಡಿಗಾದರೂ ಹಾಕಬಹುದು. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ತೊಂದರೆ ನಿವಾರಣೆಯಾಗಲಿದೆ ಸ್ನೇಹಿತರೆ. ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಬಹುದು ಅಥವಾ ನಿಮ್ಮ ಖಜಾನೆಯಲ್ಲೂ ಕೂಡ ಇಡಬಹುದು. ನಿಮಗೆ ಅನುಗುಣವಾಗಿ ಕೆಲಸವನ್ನು ಮಾಡಬೇಕಾಗುತ್ತದೆ. ಇದೆಲ್ಲ ಮಾಡುವುದಕ್ಕೆ ಆಗುವುದಿಲ್ಲ. ಅವರು ಏನಾದರೂ ತಪ್ಪಾಗಿ ತಿಳ್ಕೊತಾರೆ, ಮಕ್ಕಳ ಮೇಲೆ ಬೇರೆ ರೀತಿ ಪ್ರಭಾವ ಬೀರಬಹುದು ಅನ್ನೋ ಅನಿಸಿಕೆ ನಿಮ್ಮಲ್ಲಿದ್ದರೆ ಅವರು ಮಲಿಕೊಂಡಾಗ ಸ್ನೇಹಿತರೆ ತಲೆಯಿಂದ ಕಾಲಿನವರೆಗೂ ಒಂದು 5 ಸಲ ಅಥವಾ ಒಂದು 9 ಸಲ ನೀಯಾಳಿಸಿದ ನಂತರ ಆ ₹1 ಬಿಳಿ ಬಟ್ಟೆಯಲ್ಲಿ ಅರಿಶಿಣವನ್ನು ಮಾಡಿ ಇಟ್ಟು ಸ್ನೇಹಿತರೆ, ಅರಿಶಿಣ ಮತ್ತು ಕುಂಕುಮವನ್ನು ಬಿಳಿ ಬಟ್ಟೆಗೆ ಮಾಡಿ ಸ್ನೇಹಿತರೆ ಆ ₹1 ಕಟ್ಟಿ ನಿಮ್ಮ ಖಜಾನೆಯಲ್ಲಿ ಇಡಿ ಸ್ನೇಹಿತರೆ, ಅಥವಾ ನಿಮ್ಮ ದೇವರ ಕೋಣೆಯಲ್ಲೂ ಕೂಡ ಇಡಬಹುದು. ಇದನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆ ನಿವಾರಣೆಯಾಗಲಿದೆ. ಹಣಕಾಸಿನ ಪ್ರಾಬ್ಲಮ್ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಧನಾತ್ಮಕ ಶಕ್ತಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳ ಭವಿಷ್ಯದ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ, ಮಕ್ಕಳು ಓದಿನ ಮೇಲೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಇನ್ನು ಹಠ ಮಾಡ್ತಾ ಇದ್ದಾರೆ ಅಂತಂದರೂ ಕೂಡ ಈ ಕೆಲಸವನ್ನು ಮಾಡಬಹುದು. ಇದರ ಜೊತೆಗೆ ಮಕ್ಕಳಿಗೆ ಓದಿನ ಮೇಲೆ ಆಸಕ್ತಿ ಹೆಚ್ಚಿಸಲು ಸ್ನೇಹಿತರೆ ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಪ್ರತಿ ಮಗುವಿನ ತನ್ನದೇ ಆದ ಆಸಕ್ತಿ ಇಷ್ಟಗಳು ಇರುತ್ತವೆ ಸ್ನೇಹಿತರೆ. ಕೆಲವು ಮಕ್ಕಳು ದಿನವಿಡೀ ಪುಸ್ತಕಗಳಲ್ಲಿ ಮುಳುಗಿದ್ದರೂ ಕೂಡ ಇನ್ನು ಕೆಲವರು ಓದಿನ ಹೆಸರು ಕೇಳಿದ ತಕ್ಷಣ ಓಡಿ ಹೋಗುತ್ತಾರೆ. ಇನ್ನು ಅಧ್ಯಯನ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ ಸ್ನೇಹಿತರೆ, ತುಂಬಾ ಹಠ ಮಾಡ್ತಾರೆ ಅನ್ನೋ ಮಕ್ಕಳಿಗೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಗುವಿನ ಅಧ್ಯಯನವನ್ನು ಮಾಡಲು ಇಷ್ಟವಿಲ್ಲದಿದ್ದರೆ ಈ ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಉಪಯುಕ್ತವಾಗಿ ಮಾಡಬಹುದು ಸ್ನೇಹಿತರೆ. ತಪ್ಪದೆ ಈ ಒಂದು ಪರಿಹಾರದಿಂದ ಸಾಕಷ್ಟು ಫಲಿತಾಂಶವನ್ನು ನೀವೇ ನೋಡಲಿದ್ದೀರಿ ಸ್ನೇಹಿತರೆ. ಕುಂಕುಮದ ಪರಿಹಾರ ಮಾಡಿ ಸ್ನೇಹಿತರೆ. ಯಾರೆಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನು ಹೊಂದಿದ್ದೀರಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮಗುವಿನ ಅಧ್ಯಯನ ಮಾಡಲು ಇಷ್ಟ ಇಲ್ಲದಿದ್ದರೆ ಅಥವಾ ತುಂಬಾ ಹಠ ಮಾಡ್ತಾ ಇರ್ತಾರೆ, ತುಂಬಾ ಅಳ್ತಾ ಇರ್ತಾರೆ ಅಂದರೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಎಲ್ಲವೂ ಕೂಡ ಮುಕ್ತಿಯಾಗಲಿದೆ. ನೀವು ಅವನ ಜೋಬಿನಲ್ಲಿ ಒಂದು ಸಣ್ಣ ಅಲ್ಯೂಮಿನಿಯಂ ತುಂಡನ್ನು ಇಟ್ಕೊಳ್ಬೇಕು ಸ್ನೇಹಿತರೆ, ಅಥವಾ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇಡಬಹುದು. ಜೊತೆಗೆ ನಿಮ್ಮ ಮಗುವಿನ ಹಣೆ ಮತ್ತು ಮಕ್ಕಳಿಗೆ ಪ್ರತಿದಿನ ಕುಂಕುಮ ತಿಲಕವನ್ನು ಹಚ್ಚಬೇಕು ಸ್ನೇಹಿತರೆ. ಇನ್ನು ನಾಳೆ ಸ್ನೇಹಿತರೆ ಚಂದ್ರಗ್ರಹಣ ಮತ್ತು ಸ್ನೇಹಿತರೆ ಅಮಾವಾಸ್ಯೆ ಇರುವ ಕಾರಣ ಮುಗಿದ ತಕ್ಷಣ ಅಂತಂದರೆ ಚಂದ್ರಗ್ರಹಣ ಮುಗಿದ ತಕ್ಷಣ ದೇವರ ಕೋಣೆಯಲ್ಲಿರುವಂತಹ ಕುಂಕುಮವನ್ನು ಅವರ ಹಣೆಗೆ ಮತ್ತು ಮಕ್ಕಳಿಗೆ ಸ್ನೇಹಿತರೆ ಇಡುವುದು ಉತ್ತಮ.
ಇನ್ನು ಅದರ ಜೊತೆಗೆ ದಾನ ಮಾಡಿ ಮಗುವಿನ ಅಧ್ಯಯನದತ್ತ ಆಸಕ್ತಿಯನ್ನು ಹೆಚ್ಚಿಸಲು, ಮಗುವಿನ ಆಯಸ್ಸನ್ನು ಹೆಚ್ಚಿಸಲು, ಅವರ ವಿದ್ಯಾಭ್ಯಾಸದಲ್ಲಿ ಸ್ನೇಹಿತರೆ ಆಸಕ್ತಿಯನ್ನು ಹೆಚ್ಚಿಸಲು ಪ್ರತಿ ಗುರುವಾರದಂದು ಭಗವಾನ್ ವಿಷ್ಣುವಿನ ದೇವಸ್ಥಾನದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಧಾರ್ಮಿಕ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಅವರ ವಿದ್ಯಾಭ್ಯಾಸಕ್ಕೆ ಸ್ನೇಹಿತರೆ ಒಳಿತಾಗಲಿ ಅಂತ ಈ ಒಂದು ಪರಿಹಾರವನ್ನು ಮಾಡಬಹುದು. ಇನ್ನು ಅದರ ಜೊತೆಗೆ ಮನೆಯಲ್ಲಿ ನಾಳೆ ತಪ್ಪದೆ ಸ್ನೇಹಿತರೆ ಗ್ರಹಣ ಮುಗಿದ ನಂತರ ಅಮಾವಾಸ್ಯೆ ಇರುವ ಕಾರಣ ರಾತ್ರಿ 10 ಗಂಟೆಯ ಒಳಗೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಷ್ಣುವಿನ ಚಿತ್ರದ ಮುಂದೆ ತುಪ್ಪದ ದೀಪವನ್ನು ಹಚ್ಚುವುದು, ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸುವುದು ಮತ್ತು ಅಲ್ಲಿನ ಮಣ್ಣಿನಿಂದ ಮಗುವಿಗೆ ತಿಲಕವನ್ನು ಹಚ್ಚುವುದು ಸಹ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ನಿಮಗೆ ಅನುಗುಣವಾಗಿ ಈ ಪರಿಹಾರವನ್ನು ಮಾಡಬಹುದು. ಜೊತೆಗೆ ದಿಕ್ಕು ಕೂಡ ಮುಖ್ಯ ಸ್ನೇಹಿತರೆ. ನಿಮ್ಮ ಮಗು ತುಂಬಾ ಹಠ ಮಾಡ್ತಾ ಇದೆ, ಅಧ್ಯಯನ ಮಾಡುವ ಸ್ಥಳದಲ್ಲಿ ಸ್ನೇಹಿತರೆ ಅವನ ಸ್ಟಡಿ ಟೇಬಲ್ ಯಾವಾಗಲೂ ಸರಿ ಇಲ್ಲದ ರೀತಿಯಲ್ಲಿ ನೀವು ಹಾಕಿರ್ತೀರಾ, ಅವನ ಅಧ್ಯಯನದ ಕಡೆ ಗಮನ ಹೆಚ್ಚಾಗುವುದಿಲ್ಲ. ಸೊ ಅಂಥ ಟೈಮಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಮಗುವಿನ ಕೊಠಡಿಯನ್ನು ಸ್ವಚ್ಛವಾಗಿಡಬೇಕು. ಅವರನ್ನು ಆಸಕ್ತಿಯನ್ನು ಸೆಳೆಯುವಂತೆ ಯಾವುದೇ ವಸ್ತುಗಳನ್ನು ಇಡಬೇಡಿ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಈ ಜಾಗದಲ್ಲಿ ಮಗುವನ್ನು ಮಲಗಿಸ್ಬೇಡಿ. ಇನ್ನು ಮಗುನ ಅಧ್ಯಯನವನ್ನು ಮಾಡಬೇಕಾದ್ರೆ ಈ ಸ್ಥಳದಲ್ಲಿ ಸ್ನೇಹಿತರೆ ಈ ಕೊಠಡಿಯಲ್ಲಿ ಅಧ್ಯಯನವನ್ನು ಮಾಡಿಸ್ಬೇಡಿ ಸ್ನೇಹಿತರೆ. ಬಾತ್ರೂಮ್ ಅಥವಾ ಮೆಟ್ಟಲುಗಳ ಮುಂದೆ, ಮಗುವಿನ ಕೋಣೆಯ ಬಾಗಿಲು ಎದುರು ಅವನ ಏಕಾಗ್ರತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಇದರಿಂದ ಮಗು ತುಂಬಾ ಹಠ ಮಾಡಬಹುದು, ಮಗುವಿನ ಅಧ್ಯಯನ ಮಾಡಲು ಮನಸ್ಸಾಗುವುದಿಲ್ಲ. ಆದ್ದರಿಂದ ಮಕ್ಕಳ ಕೋಣೆಯ ಬಾಗಿಲು ಎಂದಿಗೂ ಸ್ನೇಹಿತರೆ ಬಾತ್ರೂಮ್ ಅಥವಾ ಮೆಟ್ಟಲುಗಳ ಮುಂದೆ ಇಡಬಾರದು ಸ್ನೇಹಿತರೆ. ಅವ್ರನ್ನ ಕೂರಿಸಿ ಅಧ್ಯಯನವನ್ನು ಮಾಡಬಾರ್ದು. ಇನ್ನು ಮಗುವಿನ ಓದಲು ಇಷ್ಟವಿಲ್ಲದಿದ್ದರೆ ಅಥವಾ ಸ್ನೇಹಿತರೆ ತುಂಬಾ ಹಠ ಮಾಡ್ತಾ ಇದ್ದರೆ ಸ್ನೇಹಿತರೆ ದಯವಿಟ್ಟು ಈ ಕೆಲಸವನ್ನು ಮಾಡಿ. ಪ್ರತಿ ಗುರುವಾರ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಬರವಣಿಗೆಯ ಕೆಲಸ ಮುಗಿದಾಗಲೆಲ್ಲ ಮಾತೆ ಸರಸ್ವತಿಯ ಪಾದದ ಬಳಿ ಪೆನ್ನನ್ನು ಹಿಡಿ. ಇದಲ್ಲದೆ ಮಗುವಿನ ಓದಲು ಕುಳಿತಾಗಲೆಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಅಧ್ಯಯನ ಆರಂಭಿಸಲು ಓದಲು ಹೇಳಿ ಸ್ನೇಹಿತರೆ. ಓಂ ನಮೋ ಭಗವತಿ ಸರಸ್ವತಿ ಮಂತ್ರವನ್ನು 3 ಬಾರಿ ಅಥವಾ 5 ಬಾರಿ, 7 ಬಾರಿ, 11 ಬಾರಿ ಕೂಡ ಹೇಳಿಸಬಹುದು. 1 ಬಾರಿ ಕೂಡ ಹೇಳಿಸ್ಬೋದು ಸ್ನೇಹಿತರೆ. ಮಕ್ಕಳ ಕೈಯಲ್ಲಿ ಹೇಳಿಸಿ ಸ್ನೇಹಿತರೆ ಒಳಿತಾಗಲಿದೆ. ಇದರ ಜೊತೆಗೆ ನಾನು ಹೇಳಿರುವ ರೀತಿಯಲ್ಲಿ ₹1 ಈ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ. ಮೊದಲೇ ತಿಳಿಸಿರುವ ಹಾಗೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಮತ್ತು ಮಕ್ಕಳು ಹಠ ಮಾಡುವುದನ್ನು ನಿಲ್ಲಿಸುತ್ತಾರೆ. ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡ್ತಾ ಬನ್ನಿ ಅಂತ ಹೇಳ್ತಾ ನಾನು ವಿಡಿಯೋನ ಲೈಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.